ಈಗ ಏನಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಅನ್ನುವಂಥ ವಿಚಾರಕ್ಕೆ ಹೋಗೋಣ. ಡಿ.ಕೆ. ಶಿವಕುಮಾರ್ ವಿರುದ್ಧ ಈಗ ಸಿದ್ದರಾಮಯ್ಯ ಬಣದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಸಿದ್ದರಾಮಯ್ಯ ಸುದ್ದಿಗೋಷ್ಠಿಗೂ ಮೊದಲು ಅಸಮಾಧಾನ ಬಹಿರಂಗಗೊಂಡಿದೆ. ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿಗೂ ಮೊದಲು ಅಸಮಾಧಾನ ಬಹಿರಂಗಗೊಂಡಿದೆ. ಸಿದ್ದರಾಮಯ್ಯ ಜೊತೆಗೆ ಆಪ್ತರಿಂದಲೇ ಅಸಮಾಧಾನದ ಮಾತು ಕೇಳಿ ಬರ್ತಾ ಇದೆ. ಪುಲಕೇಶಿ ನಗರದಲ್ಲಿ ಶಾಸಕ ಅಖಂಡ ವಿರುದ್ಧ ಡಿಕೆಶಿ ಆಪ್ತ ಸಂಪತ್ರಾಜ್ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯನವರ ಜೊತೆಗೆ ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಮಾತನಾಡಿದ್ದಾರೆ. ಏನಾಗಿದೆ ನೋಡೋಣ, ಅದನ್ನ ಏನಾಗಿದೆ ಅಂತ. ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿಗೂ ಮೊದಲು ಅಸಮಾಧಾನ ಈಗ ಬಹಿರಂಗಗೊಂಡಿದೆ. ಸಿದ್ದರಾಮಯ್ಯನವರ ಜೊತೆಗೆ ಆಪ್ತರಿಂದಲೇ ಅಸಮಾಧಾನದ ಮಾತು ಈಗ ಕೇಳಿ ಬರ್ತಾ ಇದೆ. ಪುಲಕೇಶಿ ನಗರದಲ್ಲಿ ಶಾಸಕ ಅಖಂಡ ವಿರುದ್ಧ ಡಿಕೆಶಿ ಆಪ್ತ ಸಂಪತ್ರಾಜ್ ಅವರು ಕೆಲಸ ಮಾಡಿದ್ರು. ಈ ಬಗ್ಗೆ ಸಿದ್ದರಾಮಯ್ಯನವರ ಜೊತೆಗೆ ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಅವರು ಮಾತನಾಡಿರುವಂತೆ. ಹೀಗೆ ಮಾಡಿ ಎಲ್ಲ ಹಾಳು ಮಾಡ್ತಾರೆ ಅಷ್ಟೇ ಅನ್ನುವಂಥ ಮಾತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಿಟ್ಟು ಹೊರಹಾಕ್ತಾರೆ. ಅದರಲ್ಲಿ ಏನಾಗ್ತಾರೆ, ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಅನ್ನ ಕೊಡೋದು, ಆಪ್ತ ಅಶೋಕ್ ಪಟ್ಟಣ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಸೊ ಇದು ಇವರ ನಡುವೆ ಸುದ್ದಿಗೋಷ್ಠಿಗೂ ಮುಂಚೆ ನಡೆದಂಥ ಮಾತುಕತೆಗಳಿವು. ಅಯ್ಯೋ ಮಾಡಿದ್ರು ಮಾಡ್ಲಿ ಬಿಡಪ್ಪ, ಸಿಟ್ಟಿಂಗ್ ಮೆಂಬರ್ ಅಲ್ವಾ, ಅವ್ನು ಸೋಲ್ತೀನಿ ಅಂತ ಇದಾದ್ರೆ ತಾನೇ ಅವ್ನು ಟಿಕೆಟ್ ತಪ್ಪೋದು. ಸಿಟ್ಟಿಂಗ್ ಎಮ್ ಎಲ್ ಎಸ್ ಎಲ್ಲ ಕಂಟಿನ್ಯೂ ಮಾಡ್ಬಿಡ್ತಾರೆ. ಯಾಕೆ ತಲೆ ಕೆಡ್ಸ್ಕೊಂಡು ಹೋಗ್ರಿದ್ರೆ ಐಸಾಕರ ಏನು ಹೇಳ್ತಾರೆ ಅದೇ ಇವನ್ನೆಲ್ಲ ಹಿಂಗೆ ಎಲ್ಲರೂ ಹಾಳು ಮಾಡ್ತಾರೆ ಅಷ್ಟೇ. ಎಲ್ಲ ಡಿ.ಕೆ. ಶಿವಕುಮಾರ್ ಸರಿಯಪ್ಪ, ಅಲ್ಟಿಮೇಟ್ಲಿ ವಾಟ್ ಇಸ್ ದಿ ಔಟ್ಕಮ್ ಏನು? ಸರೆಂಡರ್ ಆಗ್ಬೇಕು ಅವರು ಅಂತ. ಏನು ಸರೆಂಡರ್ ಆಗೋದು ಅವ್ನಿಗೆ? ನಾವು ಅದೇ ಅವ್ರು ಕೇಳ್ತದೆ ಬೇಡಪ್ಪ. ಇದು ಅಯ್ಯೋ ಮಾಡಿದ್ರು ಮಾಡ್ಲಿ ಬಿಡಪ್ಪ, ಸಿಟ್ಟಿಂಗ್ ಮೆಂಬರ್ ಅಲ್ವಾ, ಅವ್ನು ಸೋಲ್ತೀನಿ ಅಂತ ಇದಾದ್ರೆ ತಾನೇ ಅವ್ನು ಟಿಕೆಟ್ ತಪ್ಪೋದು. ಸಿಟ್ಟಿಂಗ್ ಎಮ್ ಎಲ್ ಎಸ್ ಎಲ್ಲ ಕಂಟಿನ್ಯೂ ಮಾಡ್ಬಿಡ್ತಾರೆ. ಯಾಕೆ ತಲೆ ಕೆಡ್ಸ್ಕೊಂಡು ಹೋಗ್ರಿದ್ರೆ ಐಸಾಕರ ಏನು ಹೇಳ್ತಾರೆ ಅದೇ ಇವನ್ನೆಲ್ಲ ಹಿಂಗೆ ಎಲ್ಲರೂ ಹಾಳು ಮಾಡ್ತಾರೆ ಅಷ್ಟೇ. ಎಲ್ಲ ಡಿ.ಕೆ. ಶಿವಕುಮಾರ್ ಸರಿಯಪ್ಪ, ಅಲ್ಟಿಮೇಟ್ಲಿ ವಾಟ್ ಇಸ್ ದಿ ಔಟ್ಕಮ್ ಏನು? ಸರೆಂಡರ್ ಆಗ್ಬೇಕು ಅವರು ಅಂತ. ಏನು ಸರೆಂಡರ್ ಆಗೋದು ಅವ್ನಿಗೆ? ನಾವು ಅದೇ ಅವ್ರು ಕೇಳ್ತದೆ ಬೇಡಪ್ಪ. ಇದು ಸೊ ಏನಾಗುತ್ತೆ ಅಲ್ಲಿ, ಪತ್ರಿಕಾಗೋಷ್ಠಿಗೂ ಮೊದಲು ಸಿದ್ದರಾಮಯ್ಯ ಮತ್ತು ಅಶೋಕ್ ಪಟ್ಟಣ್ ಅವರು ಮಾತನಾಡ್ತಾರೆ. ಸಿದ್ದರಾಮಯ್ಯನವರು ಡಿಕೆಶಿ ಹಾಗೂ ಸಂಪತ್ರಾಜ್ ವಿರುದ್ಧ ಗರಂ ಆಗೋದು, ಪುಲಕೇಶಿ ನಗರದಲ್ಲಿ ಅಖಂಡ ವಿರುದ್ಧ ಸಂಪತ್ರಾಜ್ ಕೆಲಸ ಮಾಡ್ತಿರೋ ಬಗ್ಗೆ ಅಶೋಕ್ ಪಟ್ಟಣ್ ಅವರು ಮಾತನಾಡುತ್ತಾರೆ. ನನ್ನ ಸಹೋದರಿ ಸುಖೇಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ನಂಗೆ ಒಂದು ಅರ್ಥ ಆಗ್ತಿಲ್ಲ, ಕಾಂಗ್ರೆಸ್ನವರು ಸುದ್ದಿಗೋಷ್ಠಿಗೂ ಮುಂಚೆ ಇಂತಹ ಅವಾಗ ಮಾತುಗಳು ಆಚೆ ಇಡ್ತಾ ಇರೋದು, ಇದು ಚರ್ಚೆಗೆ ಬರಲಿ, ಯಾರಿಗೆ ಮುಟ್ಟಬೇಕಾಗಿದೆಯೋ ಆ ಮೆಸೇಜ್ಗಳು ಹೋಗಲಿ ಅನ್ನೋ ಉದ್ದೇಶದಿಂದಲೇ ಇಂತಹ ಮಾತುಗಳನ್ನು ಆಡ್ತಾ ಇರ್ತಾರ ಏನು ಅಂತ ಹೇಳಿ ಪದೇ ಬರ್ತಾ ಇರೋದು ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಸುಖೇಶ್, ಅರುಣ್, ಇದು ಪತ್ರಿಕಾಗೋಷ್ಠಿಗಿಂತ ಮುಂಚೆ ನಡೆದಂಥ ಒಂದು ಮಾತುಕತೆ. ಆ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯವರ ಗಮನಕ್ಕೆ ತರಬೇಕು ಅನ್ನುವಂಥ ಪ್ರಯತ್ನವನ್ನು ಅಶೋಕ್ ಪಟ್ಟಣ್ ಮಾಡದಂತೆ ಇತ್ತು. ಆದರೆ ಉದ್ದೇಶಪೂರ್ವಕವಾಗಿ ಮಾಡದಂತೆ ಇಲ್ಲ. ಆದರೆ ಆ ರೀತಿ ಒಂದು ಮಾತಾಡುತ್ತಾರೆ ಅನ್ನೋಷ್ಟೊತ್ತಿಗೆ ಯಾರು ಎಚ್ಚರಿಸುವಾಗ ಸಡನ್ ಆಗಿ ಮಾತನ್ನು ನಿಲ್ಲಿಸಲಿಕ್ಕೆ ಮುಂದಾಗ್ತಾರೆ. ಅಷ್ಟೊತ್ತಿಗೆ ಮಾತುಕತೆಗಳು ಆಗೋಗಿತ್ತು. ಅಖಂಡ ಶ್ರೀನಿವಾಸ ಮೂರ್ತಿ ವಿಚಾರದಲ್ಲಿ ಈ ಥರ ಆಗ್ತಾ ಇದೆ ಬೆಳವಣಿಗೆ ಅಂದಾಗ ಸಿದ್ದರಾಮಯ್ಯವರು ಸಹಜವಾಗಿ ಆಗಲಿ ಬಿಡಪ್ಪ, ಯಾರು ಕೆಲಸ ಮಾಡ್ತಾರೋ ಮಾಡಲಿ, ಆದರೆ ಸಿಟ್ಟಿಂಗ್ ಮೆಂಬರ್ಗೆ ಸಿಗುತ್ತೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಅಶೋಕ್ ಪಟ್ಟಣ್ ಅವರು ಯಾವ ರೀತಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಥವಾ ಸರೆಂಡರ್ ಆಗಲಿ ಅಂತ ನಡ್ಕೊಳ್ತಿದ್ದಾರೆ ಅಥವಾ ಎಲ್ಲ ಕ್ಷೇತ್ರಗಳು ಕೂಡ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಅದನ್ನು ಸಮಾಧಾನ ಪಡಿಸುವ ಅಥವಾ ಒಂದು ಹಂತಕ್ಕೆ ಪ್ಯಾಚಪ್ ಮಾಡೋ ನೋಡೋಣ, ಅಲ್ಟಿಮೇಟ್ ಏನು ಅಂತ ನೋಡೋಣ ಅನ್ನುವಂಥ ದಾಟಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ಕೊಂಡು ಹೋಗ್ತಾರೆ. ಆದರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿತ್ತು. ಸಲೀಂ ಮತ್ತೆ ಉಗ್ರಪ್ಪನವರು ಕೂಡ ಮಾತನಾಡುವಾಗ ಒಂದಷ್ಟು ವಿಚಾರಗಳು ಬಹಿರಂಗವಾಗಿತ್ತು. ಈಗ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಅಶೋಕ್ ಪಟ್ಟಣ್ ಅವರು ಇಂಥ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವಂತಹ ವಿಡಿಯೋ ಈಗ ಬಹಿರಂಗ ಆಗ್ತಾ ಇರುವಂಥದ್ದು. ಅರುಣ್, ಓಕೆ, ಬಟ್ ಅಸಮಾಧಾನ ಇರೋದಂತೂ ಅವಾಗ ಸ್ಫೋಟ ಆಗ್ತಾನೆ ಇದೆ. ಅದು ಕಿಡಿ ಹತ್ಕೊಂಡಿದೆಯಾ ಅಥವಾ ಹೊತ್ತಿ ಉರಿತಾ ಇದೆಯಾ ಸುಖೇಶ್?
ಕಿಡಿ ಹೊತ್ಕೊಳ್ಳುವ ಪ್ರಯತ್ನಗಳು ನಡೀತಾ, ಯಾಕೆಂದ್ರೆ ಚುನಾವಣಾ ಹೊಸ್ತಲಲ್ಲೇ ಈ ರೀತಿ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಚುನಾವಣೆಗೆ ಇನ್ನೂ ಕೂಡ 1 ವರ್ಷ ಬಾಕಿ ಇದೆ. 1 ವರ್ಷದ ಮುಂಚಿತವಾಗಿಯೇ ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ಬಣ ಅಥವಾ ಯಾರನ್ನ ಎಲ್ಲಿಗೆ ಅಕ್ಕಾಡಿಕ್ಕಿಳಿಸಬೇಕು ಅಥವಾ ನಮ್ಮ ಕಡೆಯವ್ರಿಗೆ ಯಾರಿಗೆ ಟಿಕೆಟ್ ಖಚಿತಪಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಂತಹ ಬೆಳವಣಿಗೆಗಳು ಆಗ್ತಾನೆ ಇದ್ದಾವೆ. ಅದರ ಒಂದು ಮುಂದುವರೆದ ಭಾಗ ಅನ್ನುವ ರೀತಿಯಲ್ಲೇ ಈ ಒಂದು ಬೆಳವಣಿಗೆ ಆದಂತೆ ಕಾಣಿಸ್ತಾ ಇದೆ. ಮತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರಾಗಿರುವಂತಹ ಸಂಪತ್ ರಾಜು ಮತ್ತು ಏನು ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಇವರುಗಳು ಓಡಾಡ್ತಾ ಇದ್ದಾರೆ. ವಿಶೇಷವಾಗಿ ಸಂಪತ್ ರಾಜು ಅವರು ಒಂದಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವೇ ಈ ಎಲ್ಲ ಬೆಳವಣಿಗೆಯ ಮೂಲ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ ನಮ್ಮ ಜೊತೆಗೆ ಶಾಸಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ತುಂಬಾ ಚರ್ಚೆ ಆಯ್ತು ಇವಾಗ. ಅಲ್ಲಿ ಅಶೋಕ್ ಪಟ್ಟಣ ಅವರು ಸಿದ್ದರಾಮಯ್ಯವ್ರ ಹತ್ರ ಹೇಳ್ತಾ ಇದ್ದಾರೆ ನಿಮ್ಮನ್ನ ಸೋಲಿಸುವಂತ ಪರಿಸ್ಥಿತಿಗೆ, ನಿಮ್ಮನ್ನ ಟಿಕೆಟ್ ತಪ್ಪಿಸುವಂತ ವಿಚಾರ. ನೀವು ಹೋಗಿ ಮಾತನಾಡಿದ್ರ ಈ ವಿಚಾರದಲ್ಲಿ ಅವ್ರ ಜೊತೆಗೆ? ಸರ್ ಇಲ್ಲ ಸರ್, ನಾವ್ಯಾರು ಹೋಗಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ಅಧ್ಯಕ್ಷರೆಲ್ಲ ಹೋಗಿ ಇವತ್ತು ಬೆಳಿಗ್ಗೆ ಮಾತಾಡಿದ್ದಾರೆ ಸಾಹೇಬ್ರ ಹತ್ರ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ. ಓಕೆ, ಅಲ್ಲಿ ಕೆಲವರು ನಮ್ಮ ಆಪೋಸಿಟ್ ಅವರು ಲಾಸ್ಟ್ ಟೈಮ್ ತಮ್ಗೆ ಗೊತ್ತಿದ್ದಂಗೆ ತಾವೆಲ್ಲ ಸಹಕರಿಸಿ ನಮ್ಮ ಮನೆ ವಿಚಾರದಲ್ಲಿ ತಮ್ಗೆ ಗೊತ್ತಿದೆ, ತಾವೆಲ್ಲ ಸಹಕರಿಸಿದ್ದೀರ ಅವಾಗ ಮನೆ ಸುಟ್ಟಾಕ್ದಾಗ. ಅವರು ಮತ್ತೆ ಈಗ ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕಂತ ಮತ್ತೆ ಪ್ರಯತ್ನ ಮಾಡ್ತಾ ಇದಾರೆ. ಯಾವ ರೀತಿಯಾಗಿ? ಯಾರು, ಸಂಪತ್ ರಾಜ್ ಅವರ? ಸಂಪತ್ ರಾಜು, ಜಾಕೀರ್, ಈ ಪ್ರಸನ್ನ ಕುಮಾರ್ 3 ಸೇರ್ಕೊಂಡು ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದಾರೆ. ನಮ್ಮ ಕ್ಷೇತ್ರದ ಜನ ಅಧ್ಯಕ್ಷರುಗಳು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಬೆಳಿಗ್ಗೆ ಭೇಟಿಯಾಗಿದ್ದಾರೆ ಸರ್. ಅಲ್ಲಲ್ಲ, ಯಾವ ರೀತಿ ತೊಂದರೆ ಕೊಡಕ್ ಮುಂದಾಗಿದ್ದಾರೆ ಸರ್? ಅವರು ಈ ಗುಂಪುಗಾರಿಕೆ ಶುರು ಮಾಡ್ಕೊಂಡಿದ್ದಾರೆ ಸರ್, ಮತ್ತೆ ಪ್ರಾಬ್ಲಮ್ ಮಾಡ್ಕೊಂಡು. ಆ ತರ ಆಗ್ಬಾರ್ದು, ಕ್ಷೇತ್ರದಲ್ಲಿ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು ಅನ್ನೋದೇ ನಮ್ಮ ಗುರಿ. ಯಾವುದೇ ಗಲಾಟೆಗಳು ಆಗ್ಬಾರ್ದು, ಯಾವ್ದು ಆಶ್ವಾಸನೆಗಳು ಕೊಡಬಾರ್ದು ಅಂತ ನಾವು ಮನವಿ ಮಾಡ್ಕೊಂತೀವಿ ಸರ್. ಅಲ್ಲ, ಈಗ ರಾಜಕೀಯ ಅಂತಂದ್ರೆ, ನಾಯಕರು ಅಂತಂದ್ರೆ ಗುಂಪುಗಾರಿಕೆ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ನಿಮ್ಮ ಮೇಲೆ ಯಾವ ರೀತಿಯಾದಂತ ಪರಿಣಾಮ ಬೀರಿಸೋಕ್ ಮುಂದಾಗಿದ್ದಾರೆ ಸರ್? ಈಗ ಆಲ್ರೆಡಿ ತಮ್ಗೆ ಗೊತ್ತಿದೆ ಸರ್, ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿದ್ದಂಗೆ ಮನೆಗಳು ಸುಟ್ಟಾಕಿ ಇವರೆಲ್ಲ ಜೈಲುಗಳಿಗೆಲ್ಲ ಹೋದ್ರು. ಹೌದು, ನಾನು ಬಂದಿದ್ದೀನಿ ನಿಮ್ಮ ಮನೆಗೆ, ಸುಟ್ಟಿದ ಮನೆಗೆ ನೋಡಿದ್ದೀನಿ. ಹೌದು ಸರ್, ಹೌದು ಸರ್, ಹೌದು ಸರ್. ಈಗ ಮತ್ತೆ ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ಕೆ ಸ್ವಲ್ಪ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸರ್. ಯಾವ ರೀತಿ ಪ್ರಾಬ್ಲಮ್? ಈ ನಮ್ಗೆ ಈ ಸೀಟ್ ತಪ್ಪಿಸ್ಬೇಕು, ಇವ್ರು ಕೊಡ್ಸ್ಬಾರ್ದು ಅನ್ನೋದು ಒಂದು ಗುರಿ ಇಟ್ಕೊಂಡು ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ ದೇವರಾಶ್ರದಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಜಮೀರಣ್ಣವರೆಲ್ಲ ಇದಾರೆ, ನಮ್ಗೆ ಅಧ್ಯಕ್ಷ ಇದ್ದಾರೆ, ಎಲ್ಲರೂ ಒಂದ್ ಕಡೆಯಿಂದ ನಮ್ ಸಹಕರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ಈಗ ಇವ್ರಿಗೆ ಯಾರಿಗೆ ಸಪೋರ್ಟ್ ನಿಂತ್ಕೊಂಡಿದ್ದಾರೆ? ಯಾರು ಸರ್? ಅಲ್ಲ, ನಿಮ್ಗೆ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದಾರೆ ಅಂತಂದ್ರಲ್ಲ, ಅವ್ರಿಗೆ ಯಾರು ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ ಅಂತ? ಅದಕ್ಕೆ ಅಧ್ಯಕ್ಷ ಒಂದು ಹೈಕಮಾಂಡ್ ನಮ್ಮ CLP ನಾಯಕತ್ವ ತಿಳಿಸ್ಬೇಕಂತ ತಿಳಿಸಿದ್ದಾರೆ ಸರ್. ಹೋಗಿ ಇವತ್ತೆಲ್ಲ ನಮ್ಮ ಕ್ಷೇತ್ರದ ಜನ ಹೋಗಿ. ಅಲ್ಲ, ಯಾರ್ದು ಸಪೋರ್ಟ್ ಇಲ್ಲದೆ ಈ ರೀತಿ ಮಾಡಕ್ ಆಗಲ್ವಲ್ಲ ಸರ್? ಹಾಲಿ ಶಾಸಕರ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಸರ್ ಯಾರಿದ್ದಾರೆ ಏನಂತ. ಹೌದಾ? ಹೌದು ಸರ್. ಈಗ ತಮಗ್ ಗೊತ್ತಿಲ್ವಾ ಯಾರಿದ್ದಾರೆ ಇದ್ರ ಹಿಂದೆ ಅಂತ? ಇಲ್ಲ ಗೊತ್ತಾಗಿಲ್ಲ ಸರ್. ಇಲ್ಲ. ಅಥವಾ ಹೇಳೋಕ್ ಬಯಸ್ತಾ ಇಲ್ವಾ ತಾವು? ಇಲ್ಲ ಸರ್, ಆತರ ಏನಿಲ್ಲ. ಬಹಿರಂಗವಾಗಿ ಹೇಳಾಗಿದೆ, ಇನ್ನೇನು ಉಳಿದಿದೆ? ಸಿದ್ದರಾಮಯ್ಯ ಸಾಹೇಬ್ರು ನಮ್ಮನ್ನು ಕರ್ಕೊಂಡ್ಬಂದು ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಸಾಹೇಬ್ರ ಅವ್ರ ನೇತೃತ್ವದಲ್ಲಿ ನಮಗ್ ಸೀಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ ನಮ್ಗೆ ಸೀಟ್ ಸಿಕ್ಕಿದೆ. ಅವ್ರ ಆಶೀರ್ವಾದ ನಮ್ಗಿದೆ ಅಂತ ನಮ್ ನಂಬಿಕೆ ಇದೆ ಸರ್. ಅಲ್ಲ, ಅವ್ರ ಆಶೀರ್ವಾದ ಇರ್ಲಿ, ಬಟ್ ನಿಮ್ಮ ವಿರುದ್ಧವಾಗಿ ಈ ರೀತಿ ಷಡ್ಯಂತ್ರ ಮಾಡಕ್ ಯಾರ ಕೈವಾಡ ಇದೆ ಅದರಲ್ಲಿ? ಸರ್ ಈಗ ತಮ್ಗೆ ಗೊತ್ತು, ಈಗ ಹೇಳಿದಲ್ಲ ಸರ್, ಈ ಮೂವರು ಭಾರಿ ಪ್ರಯತ್ನ ಮಾಡ್ತಾ ಇದಾರೆ. ಅವ್ರಿಗೆ ಯಾರ ಹಸ್ತ ಇದೆ? ಅವರಿಗೆ ಅಭಯ ಹಸ್ತ? ತಮ್ಗೆ ಗೊತ್ತಾಗುತ್ತೆ ಸರ್, ತಮ್ಗೆ ಗೊತ್ತಿರುತ್ತೆ ಅಲ್ಲ. ನಮ್ಗೆ ಗೊತ್ತಿಲ್ಲ, ಹೇಳಿ ಸರ್, ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಏನಿದೆ ಅಂತ. ಹೇಳ್ತೀನಿ ಸರ್, ಸಿಗ್ತೀನಿ ಸರ್, ಬಂದು ಭೇಟಿ ಆಗ್ತೀನಿ ಸರ್ ತಮ್ಮನ್ನ. ನಮ್ಮನ್ನ ಯಾಕೆ ಭೇಟಿ ಆಗ್ತೀರಾ ಸರ್? ಹೇಳಿ ಯಾರು ಅಂತ ಹೇಳಿ. ಅದು ಯಾಕೆ ಅಷ್ಟೊಂದು ಭಯ ಪಡ್ತೀರಾ ನೀವು? ಸಿದ್ದರಾಮಯ್ಯ ಯಾಕೆ ಭಯ ಪಡ್ತೀರಾ ಅಂತ? ನಮ್ಮ ನಾಯಕರು, CLP ನಾಯಕರು ಹೇಳಿದ್ದಾರೆ, ಸಿಟ್ಟಿಂಗ್ MLA ಅದು ಕ್ಲಿಯರ್ ಅಂತ ಅವ್ರು ಹೇಳಿದ್ದಾರೆ. ಇವಾಗ ನೋಡಿದೆ ನ್ಯೂಸ್ ಚಾನೆಲ್ ಅಲ್ಲಿ. ಅದು ನಾವು ಸಂತೋಷ, ಅದು ಅಭಿನಂದನೆ ತಿಳಿಸ್ಬೇಕು. ನಮ್ಮ ಸಾಹೇಬ್ರು ನಮ್ಮ ಪರವಾಗಿ ನಿಂತ್ಕೊಂಡು ನಮ್ಗೆ ಹೇಳ್ತಾ ಇರೋದು ನಮ್ಗೆ ಸಂತೋಷ. ಈಗ ಕೆಲವರು ನಾಯಕರು ನಮ್ಮನ್ನು ತಪ್ಪಿಸ್ಬೇಕಂತ ಹೊರಟ ಇದ್ದಾರೆ. ಯಾರು ಕೆಲವರು ನಾಯಕರು ಅಂದ್ರೆ? ಯಾರಂತ ಅಂದ್ರೆ ಈ 3 ಜನ ಓಡಾಡ್ತಾ ಇದಾರೆ ಸರ್ ಜೋರಾಗಿ. ಅವ್ರ ಕಡೆ ಟಿಕೆಟ್ ತಪ್ಪಿಸುವ ಶಕ್ತಿ ಇದೆಯಾ? ಅಲ್ಲ, ಓಡಾಡ್ತಾ ಇದಾರಲ್ಲ ಸರ್, ಮಾಡಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದಾರೆ. ಹೌದಾ? ಅವ್ರು ಅಷ್ಟೊಂದು ಪವರ್ಫುಲ್ ಸರ್? ಪವರ್ಫುಲ್ ಅಂತ ತಮ್ಗೆ ಗೊತ್ತು ಸರ್, ತಮ್ಗೆ ಗೊತ್ತು ಅವ್ರು ಏನಂತ. ಅಧ್ಯಕ್ಷರು ನಿಮ್ ಸಪೋರ್ಟಿಗೆ ಇಲ್ವಾ? ಅಧ್ಯಕ್ಷ ಇದ್ದಾರೆ ಸರ್, ನಾವು ಅವ್ರನ್ನ ಭೇಟಿ ಆಗಿದ್ದೀರಿ ಸರ್. ಆಗಿದ್ದೀವಿ ಸರ್, ಭೇಟಿ ಆಗಿದ್ದೀವಿ. ಬೆಂಕಿ ಬಿದ್ದಾಗ್ಲೇನೆ ನಿಮ್ಗೆ ಏನ್ ಸಪೋರ್ಟ್ ಮಾಡ್ಲಿಲ್ಲ ಅವರು? ನಿಮ್ಮ ನಗುನ ಎಲ್ಲ ಹೇಳ್ತಾ ಇದೆ ಬಿಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ, ಧನ್ಯವಾದಗಳು.